Hi guys, welcome back to my YouTube channel, Prati's Vlog. ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಸೊ ಅದು ಏನಪ್ಪಾ ಅಂದ್ರೆ ವೆಜಿಟೇಬಲ್ ಪಲಾವ್. ಸೊ ಬನ್ನಿ, ನಾನು ಯಾವ ತರ ಮಾಡ್ತೀನಿ ಅಂತ ಇವತ್ತು ತೋರಿಸ್ತೀನಿ. ರುಚಿಯಾಗಿ ಮಾಡು ಪಲಾವ್. ಒಂದು ಪಲಾವ್ ಮಾಡಕ್ಕೆ ಸೊ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಓಕೆನಾ? ಸೊ ಬನ್ನಿ, ನಾನು ತಗೊಂಡಿರೋದು ಫಸ್ಟು ವೆಜಿಟೇಬಲ್ಸ್ನ ಹೇಳ್ಬಿಡ್ತೀನಿ. ಸೊ ಫಸ್ಟು ಕ್ಯಾರೋಟ್, ನವಿಲುಕೋಸು, ಟೊಮ್ಯಾಟೊ, ಆಲೂಗೆಡ್ಡೆ ಒಂದು, ನೆಕ್ಸ್ಟ್ ಬೀನ್ಸ್, ನೆಕ್ಸ್ಟ್ ನೆನೆಸಿಟ್ಟಿರೋ ಬಟಾಣಿ, ಸ್ವಲ್ಪ ಕೊತ್ತಂಬರಿ. ಇದಿಷ್ಟು ಬೇಕಾಗಿರೋ ವೆಜಿಟೇಬಲ್ಸ್. ಈಗ ನೆಕ್ಸ್ಟ್ ಬಂದು ಏನೇನು ಗ್ರೈಂಡ್ ಮಾಡೋಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಚಿಲ್ಲಿ, ನೆಕ್ಸ್ಟ್ ಸ್ವಲ್ಪ ಆನಿಯನ್, ನೆಕ್ಸ್ಟ್ ಸ್ವಲ್ಪ ಪುದೀನ, ಶುಂಠಿ, ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಎರಡೆರಡು ತೊಗೊಂಡಿದ್ದೀನಿ, ಚಕ್ಕೆ. ಸೊ ಇದಿಷ್ಟು ಗ್ರೈಂಡ್ ಮಾಡೋಕ್ಕೆ. ಈಗ ಒಗ್ಗರಣೆಗೆ ಏನು ಯೂಸ್ ಮಾಡ್ತೀನಿ ಅಂದರೆ ಫಸ್ಟು ಸಾಸಿವೆ, ನೆಕ್ಸ್ಟು ಲವಂಗ ಮತ್ತು ಏಲಕ್ಕಿ, ಇದು ಒಂದು ಪಲಾವ್ ಎಲೆ. ಸೊ ಇದಿಷ್ಟು, ನೆಕ್ಸ್ಟು ಆಯಿಲ್, ನೆಕ್ಸ್ಟ್ ಸ್ವಲ್ಪ ಉಪ್ಪು. ಸೊ ಇದಿಷ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಮೇನ್ ಇನ್ನೊಂದೇನು ಅಂತ ಅಂದರೆ ಅಕ್ಕಿ. ಈ ಒಂದು ಅಕ್ಕಿ ನಾನು ಆಲ್ರೆಡಿ ಒಂದು 5 ನಿಮಿಷ ಆಯಿತು ನೆನೆಸಿಟ್ಟಿದ್ದೀನಿ. ಬನ್ನಿ ಇವಾಗ ಫಸ್ಟು ಗ್ರೈಂಡ್ ಮಾಡ್ಕೊಂಡು ಬಂದ್ಬೇಡ. ಇದಿಷ್ಟು ಗ್ರೈಂಡ್ ಮಾಡ್ಕೊಂಬರೋಣ. ಇವಾಗ ಜಸ್ಟ್ ಗ್ರೈಂಡ್ ಮಾಡಾಗಿದೆ, ಒಗ್ಗರಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಣ. ಸ್ಟವ್ ಹಚ್ಚಾಯಿತು, ಬಿಸಿ ಆಗಲಿ ಸ್ವಲ್ಪ. ಸೊ ಈಗ ಬಿಸಿ ಆಗಿದೆ. ಈಗ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಒಂದು 5 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೀನಿ ನಾನು. ಸ್ವಲ್ಪ ಸಾಸಿವೆ, ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಒಂದು 3. ನೆಕ್ಸ್ಟು 2 ಲವಂಗ, ಆವಾಗಲೇ ಮಿಕ್ಸಿ ಮಾಡೋಕ್ಕೂ ಹಾಕ್ಕೊಂಡೆ ಅಲ್ವಾ, ಸೊ ಹಂಗಾಗಿ ಕಮ್ಮಿ. ಒಂದೇ ಒಂದು ಏಲಕ್ಕಿ ಹಿಂಗೆ ಓಪನ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಏಲಕ್ಕಿನ. ಸೊ ಈಗ ಬಂದು ಇದಕ್ಕೆ ವೆಜಿಟೇಬಲ್ಸ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಕ್ಯಾರೆಟ್ ಹಾಕ್ತಾ ಇದ್ದೀನಿ. ನೆಕ್ಸ್ಟು ನವಿಲುಕೋಸು. ನೋಡಿ ನಾನು ಯಾವ ಥರ ಚಾಪ್ ಮಾಡಿದ್ದೀನಿ ಅಂತ. ತುಂಬ ದಪ್ಪ ನಂಗೆ ಇಷ್ಟ ಆಗಲ್ಲ, ಸೊ ಹಂಗಾಗಿ ತೆಳುಗೆ ಸ್ವಲ್ಪ ಉದ್ದುದ ನಂಗೆ ಈ ಥರ ಇರಬೇಕು. ಸೊ ನೆಕ್ಸ್ಟ್ ಬಂದು ಆಲೂ, ನೆಕ್ಸ್ಟು ಬೀನ್ಸ್. ಇದಿಷ್ಟನ್ನು ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೈಟ್ ಬ್ರೌನ್ ಆಗಲಿ, ಸೊ ಅಲ್ಲಿ ತನಕ ಫ್ರೈ ಮಾಡಬೇಕು. ಈ ಪಲಾವ್ನಲ್ಲೇ ಆ್ಯಕ್ಚುಲಿ ನನಗೆ ಈ ವೆಜಿಟೇಬಲ್ಸ್ ನೋಡಿದ್ರೇ ಒಂಥರ ಪಲಾವ್ ಮಾಡೋಣ, ಪಲಾವ್ ತಿನ್ನೋಣ ಅಂತ ಅನ್ಸುತ್ತೆ ನಂಗೆ. ಅಂದರೆ ನನಗೆ ನಾನು ಮಾಡೋ ರೆಸಿಪಿ ಟೇಸ್ಟಿ ಜೊತೆ ಅಟ್ರಾಕ್ಟ್ ಕೂಡ ಆಗಬೇಕು, ಆ ಥರ ನನಗಿಷ್ಟ. ಸೊ ಇದಿಷ್ಟು ಈ ಥರ ಫ್ರೈ ಆಗಿದೆ. ಬಟಾಣಿ ಹಾಕ್ತಾ ಇದ್ದೀನಿ. ನೋಡಿ ವೆಜಿಟೇಬಲ್ಸ್ ಹೆಂಗೆ ಕಾಣ್ತಾ ಇದೆ ಇವಾಗ. ಸೊ ಇದಿಷ್ಟು ಆಲ್ಮೋಸ್ಟ್ ಫ್ರೈ ಆಗಿದೆ. ಸೊ ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡಬೇಕು. ಇದು 2-3 ನಿಮಿಷ ಫ್ರೈ ಆದ್ಮೇಲೆ ನಾವು ಏನು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ವಾ, ಸೊ ಅದನ್ನ ಇದಕ್ಕೆ ಹಾಕೋದು. ಈಗ ನಾನು ಏನು ಗ್ರೈಂಡ್ ಮಾಡ್ಕೊಂಡಿದ್ದೀನೋ ಸೊ ಅದಷ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಆಕ್ಚುಲಿ ಬಂದು ಗ್ರೀನ್ ಕಲರ್ ಪಲಾವ್. ಕೆಲವ್ರು ಹೇಳ್ತಾರೆ ರೆಡ್ ಕಲರ್ ಪಲಾವ್, ಗ್ರೀನು ಇಲ್ಲ ವೈಟ್. ಈಗ ಇದಿಷ್ಟು ಗ್ರೈಂಡ್ ಮಾಡಿ ಹಾಕಿದ್ರೆ ಇದು ಗ್ರೀನ್ ಕಲರ್ ಆಗುತ್ತೆ. ಫ್ಲೇವರ್ ಅಂತೂ ಘಮ ಅಂತಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಕರ್ಡ್ ಹಾಕ್ತೀನಿ, ಸಾಕು ಕರ್ಡು. ಇದು ಸ್ವಲ್ಪ ಫ್ರೈ ಮಾಡಬೇಡ. ನೋಡಿ ಈ ಥರ ಫ್ರೈ ಆಗಿದೆ. ಈಗ ಇದಿಷ್ಟು ಸಾಲ್ಟ್ ಹಾಕ್ತಿದ್ದೀನಿ. ಅಕ್ಕಿ ಹಾಕಬೇಕು. ಸೊ ಇದು ಲೋ ಫ್ಲೇಮ್ನಲ್ಲಿಟ್ಟು ಈಗ ಅಕ್ಕಿ ಹಾಕೋಣ. ಈಗ ಅಕ್ಕಿ ಎಲ್ಲ ಹಾಕಾಯಿತು. ವೆಜಿಟೇಬಲ್ಸ್ ಚಾಪ್ ಮಾಡ್ಕೊಳ್ಳೋಕ್ಕೂ ಮುಂಚೆನೇ ಅಕ್ಕಿ ನೆನೆಸ್ಬಿಟ್ರೆ ಅವಾಗ ಈಸಿ ಆಗುತ್ತೆ. ನಾನು ಆ್ಯಕ್ಚುಲಿ ಫಸ್ಟು ನೀರು ಹಾಕಲ್ಲ, ನೀರು ಹಾಕೋಕ್ಕೂ ಮುಂಚೆನೇ ನಾನು ರೈಸ್ ಹಾಕ್ಬಿಡ್ತೀನಿ. ಯಾಕೆ ಅಂತ ಅಂದರೆ ಎಲ್ಲ ಮಸಾಲ ಇದಕ್ಕೆ ಸ್ಪ್ರೆಡ್ ಆಗಲಿ ಅಂತ ನಾನು ಹಿಂಗೆ ಮಾಡ್ತೀನಿ. ಈಗ ನಾನು ರೈಸ್ ತೊಗೊಂಡಿರೋದು ಈ ಲೋಟದಲ್ಲಿ 4 ಲೋಟ ತೊಗೊಂಡಿದ್ದೀನಿ. ಸೊ ಹಂಗಾಗಿ ಇದೇ ಲೋಟದಲ್ಲಿ 8.5 ಲೋಟ ನಾನು ನೀರು ತೊಗೊಂಬರ್ತೀನಿ. ಯಾಕೆ ಅಂದರೆ ಇದ್ರ ಡಬಲ್ಲು. ಈ ಲೋಟದಲ್ಲಿ ಅಕ್ಕಿ ಎಷ್ಟು ಹಾಕ್ತೀವೋ 1 ಲೋಟ ಅಕ್ಕಿ ಹಾಕಿದ್ರೆ 2 ಲೋಟ ನೀರು. ಆ ಥರ ಈ ಲೋಟದಲ್ಲಿ 4 ಲೋಟ ತೊಗೊಂಡಿದ್ದೀನಿ, 8 ಲೋಟ ನೀರು ಹಾಕ್ತೀನಿ. ಸ್ವಲ್ಪ ವೆಜಿಟೇಬಲ್ಸ್ ಇದೆಯಲ್ವಾ, ಅದಕ್ಕೆ ಒಂದು 1/2 ಲೋಟ ಎಕ್ಸ್ಟ್ರಾ ಹಾಕ್ತೀನಿ ಅಷ್ಟೇ. ಇದೆಯಲ್ವಾ ಇದು ಮಸಾಲ, ಸೊ ಇದು ವೇಸ್ಟ್ ಆಗುತ್ತೆ ಅಂತ ಇದಕ್ಕೆ ಹಾಕೊಂಬಂದ್ಬಿಡ್ತೀನಿ. ಫುಲ್ ಕುದೀತಾ ಇದೆ. ಸೊ ಈಗ ಈ 8.5 ಲೋಟ ನೀರನ್ನ ಹಾಕ್ಬಿಡ್ತೀನಿ.
ಈಗ ಇದು ಕುದೀತಾ ಇದೆ. ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬೋಣ. ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ 3 ವಿಷಲ್ ಆಗಬೇಕು. 3 ವಿಷಲ್ ಆದಮೇಲೆ ಮತ್ತೆ ಸಿಗ್ತೀನಿ. ಬನ್ನಿ ನೋಡೋಣ ಇವಾಗ ನಾನು ಮಾಡಿರೋ ಪಲಾವ್ ಹೆಂಗಿದೆ ಅಂತ. ಓಕೆ, ಸೂಪರ್ ಪಲಾವ್. ಬನ್ನಿ ಇವಾಗ ಸರ್ವ್ ಮಾಡ್ಬಿಡ್ತೀನಿ ಇದನ್ನ. ನಾನು ಮಾಡಿರೋ ಬಿಸಿ ಬಿಸಿ ಪಲಾವ್. ಸೊ ಹೆಂಗಿದೆ ಅಂತ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಳಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಬಿಸಿ ಬಿಸಿ ಪಲಾವ್, ಗ್ರೀನ್ ಕಲರ್ ಪಲಾವ್. ಓಕೆ, ಇಫ್ ಯು ಲೈಕ್ ಮೈ ವಿಡಿಯೋ, please like, share and subscribe to my YouTube channel, Prati's Vlog. See you on the next vlog. Thank you for watching. Bye-bye.